Hello, good morning dear students, welcome back. So this is my next video on rotational motion. Already ಇಂದಿನ ವಿಡಿಯೋಗಳಲ್ಲಿ rotational motion ಬಗ್ಗೆ ಸಾಕಷ್ಟು ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈಗ ಸೆಂಟರ್ ಆಫ್ ಮಾಸ್ಗೆ ಸಂಬಂಧಪಟ್ಟಂಗೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋಣ. ಸೊ ಜಸ್ಟ್ ಇದ್ರ ಪ್ರೀವಿಯಸ್ ವಿಡಿಯೋದಲ್ಲಿ ಸೆಂಟರ್ ಆಫ್ ಮಾಸ್ಗೆ ಸಂಬಂಧಪಟ್ಟಂಗೆ ನ್ಯೂಟನ್ಸ್ ಸೆಕೆಂಡ್ ಲಾ ದಟ್ ಈಸ್ F is equal to ma ಅನ್ನು ಡಿರೈವ್ ಮಾಡಿದ್ವಿ. ಈಗ ಮುಂದಕ್ಕೆ ಹೋಗೋಣ. ಏನಪ್ಪ ಅಂತಂದ್ರೆ ಈ ವಿಡಿಯೋದಲ್ಲಿ ನಾನು ಸೆಂಟರ್ ಆಫ್ ಮಾಸಿನ ಲೀನಿಯರ್ ಮೊಮೆಂಟಮ್ ಅನ್ನ ಮತ್ತೆ ಸೆಂಟರ್ ಆಫ್ ಮಾಸ್ಗೆ ಸಂಬಂಧಪಟ್ಟಂಗೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂಡ್ ಆಲ್ಸೋ ಮೋಷನ್ ಆಫ್ ದಿ ಸೆಂಟರ್ ಆಫ್ ಮಾಸ್ಗೆ ಒಂದು 2-3 ಎಕ್ಸಾಂಪಲ್ಸ್ ಅನ್ನ ಕೊಡ್ತೀನಿ. ನೋಡಿ, ಮೊದಲನೇದಾಗಿ ಈ ಲೀನಿಯರ್ ಮೋಷನ್ಗೂ ರೊಟೇಷನಲ್ ಮೋಷನ್ಗೂ ಇರುವಂತ ಮೇಜರ್ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಲೀನಿಯರ್ ಮೋಷನ್ ಅಲ್ಲಿ ಟ್ರಾಜೆಕ್ಟರಿ ಇರುತ್ತೆ, ರೊಟೇಷನಲ್ ಮೋಷನ್ ಅಲ್ಲಿ ಟ್ರಾಜೆಕ್ಟರಿ ಇರಲ್ಲ. ಎರಡನೇ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಲೀನಿಯರ್ ಮೋಷನ್ ಅಲ್ಲಿ ಸೈಜ್ ಆಫ್ ದಿ ಆಬ್ಜೆಕ್ಟ್ ಅನ್ನು ನೆಗ್ಲೆಕ್ಟ್ ಮಾಡ್ತೀವಿ, ರೊಟೇಷನಲ್ ಮೋಷನ್ ಅಲ್ಲಿ ಸೈಜ್ ಆಫ್ ದಿ ಆಬ್ಜೆಕ್ಟ್ ಅನ್ನು ಕನ್ಸಿಡರ್ ಮಾಡ್ತೀವಿ. ಮತ್ತೆ ಸಿಮಿಲಾರಿಟೀಸ್ ಏನಪ್ಪಾ ಅಂತಂದ್ರೆ ಲೀನಿಯರ್ ಮೋಷನ್ ಅಲ್ಲೂ ವೆಲಾಸಿಟಿ ಇದೆ, ರೊಟೇಷನಲ್ ಮೋಷನ್ ಅಲ್ಲೂ ವೆಲಾಸಿಟಿ ಇದೆ. ಲೀನಿಯರ್ ಮೋಷನ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಇದೆ, even here also we have displacement. We have mass in linear motion even here also. ಮಾಸ್ ಅಂತ ಬಂತಲ್ಲ. ಈಗ ಲೀನಿಯರ್ ಮೋಷನ್ ಅಲ್ಲಿ ಮಾಸ್ ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ಇರುತ್ತೆ. ಅದೇ ರಿಜಿಡ್ ಬಾಡಿ ಅಂತ ಬಂದಾಗ, ರೊಟೇಷನಲ್ ಮೋಷನ್ ಅಂತ ಬಂದಾಗ ಮಾಸ್ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ ನಾವು ಎಲ್ಲಾ ಮಾಸ್ ಒಂದೇ ಕಡೆ ಇದೆ ಅಂತ ಅಂದ್ಕೊಂಡು ಆ ಒಂದು ಕಾಮನ್ ಪಾಯಿಂಟ್ ಅನ್ನು ತಗೋತೀವಲ್ಲ, ದಟ್ ಈಸ್ ಸೆಂಟರ್ ಆಫ್ ಮಾಸ್. ಇದನ್ನ ಆಲ್ರೆಡಿ ಸಾಕಷ್ಟು ಸತಿ ಹೇಳಿದ್ದೀನಿ. ಈಗ ಸೆಂಟರ್ ಆಫ್ ಮಾಸ್ ಅನ್ನೋದು ಒಂದು ಸಿಂಗಲ್ ಪಾಯಿಂಟ್. ಈ ರಿಜಿಡ್ ಬಾಡಿ ಮೂವ್ ಆಗ್ತಾ ಇದ್ರು ಕೂಡ, ಫುಲ್ ಆಬ್ಜೆಕ್ಟ್ ಮೂವ್ ಆಗ್ತಾ ಇದ್ರು ಕೂಡ ನಾವು ಅದನ್ನ ಒಂದು ಪಾಯಿಂಟ್ ಮೂವ್ ಆಗ್ತಾ ಇದೆ ಅಂತ ತಿಳ್ಕೊಂಡು ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಈಗ ಹೆಂಗೆ ಅಂದ್ರೆ ಒಂದು ಚೆಂಡನ್ನ ಅದು ಚಿಕ್ಕದಾಗಿರುತ್ತೆ ಅಂದ್ಕೊಳ್ಳಿ. ಆ ಚೆಂಡನ್ನ ನಾನು ಹೀಗೆ ಎಸ್ದಾಗ ಅಂದ್ರೆ ಅದನ್ನ ಪ್ರೊಜೆಕ್ಟ್ ಮಾಡಿದಾಗ ಅದು ಹೆಂಗೆ ಹೋಗುತ್ತೆ, ಇಟ್ ಗೋಸ್ ಇನ್ ಎ ಪ್ಯಾರಾಬೋಲಿಕ್ ಪಾತ್. ಹೀಗೆ ಹೋಗಿ ಹೀಗೆ ಬರುತ್ತೆ ಒಂದು ಬಾಲ್. ಸೊ ಹೀಗೆ 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 ಹೋಗಿ ಆಮೇಲೆ ಹೀಗೆ 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 ಬರುತ್ತೆ, ಇಲ್ಲಿ ಬಂದು ನೆಲಕ್ಕೆ ಬೀಳುತ್ತೆ. ಇದು ಏನೋ ಪಾಯಿಂಟ್ ಆಬ್ಜೆಕ್ಟ್ ಅಲ್ಲಿ ಸೈಜ್ ಈಸ್ ನೆಗ್ಲೆಕ್ಟೆಡ್. ಅದೇ ಆ ಬಾಲ್ ಬದಲಿಗೆ ನೀವು ಒಂದು ಕ್ರಿಕೆಟ್ ಬ್ಯಾಟ್ ಅನ್ನು ತಗೊಳ್ಳಿ. ಕ್ರಿಕೆಟ್ ಬ್ಯಾಟ್ ಅನ್ನು ತಗೊಂಡಾಗ ಇಟ್ ಈಸ್ ಅನ್ ಅನ್ಈವನ್ ಆಬ್ಜೆಕ್ಟ್, ಮಾಸ್ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಯಾವ ಆಬ್ಜೆಕ್ಟ್ ಆದ್ರೂ ತಗೊಳ್ಳಿ ನೀವು, ಯೂನಿಫಾರ್ಮ್ ಇರಲಿ ನಾನ್ ಯೂನಿಫಾರ್ಮ್ ಇರಲಿ, ಸೊ ಲೆಂತ್ ಜಾಸ್ತಿ ಇರಲಿ ಅಥವಾ ಡೈಮೆನ್ಷನ್ಸ್ ಜಾಸ್ತಿ ಇರಲಿ, ಅಂತ ಆಬ್ಜೆಕ್ಟ್ ಅನ್ನು ನೀವು ಥ್ರೋ ಮಾಡಿದಾಗ ಇಟ್ ಈಸ್ ಎ ಮೆನಿ ಪಾರ್ಟಿಕಲ್ ಸಿಸ್ಟಮ್. ಕ್ರಿಕೆಟ್ ಬ್ಯಾಟ್ ಬಂದು ಮೆನಿ ಪಾರ್ಟಿಕಲ್ ಸಿಸ್ಟಮ್. ಸೊ ಆ ಕ್ರಿಕೆಟ್ ಬ್ಯಾಟ್ ಕೂಡ ಒಂದು ಆಬ್ಜೆಕ್ಟ್ ಆಗಿ ಮೂವ್ ಆಗುತ್ತೆ. ಒಂದು ಆಬ್ಜೆಕ್ಟ್ ಆಗಿ ಮೂವ್ ಆಗಬೇಕಾದ್ರೆ ನಾವು ಅದನ್ನ ಸೆಂಟರ್ ಆಫ್ ಮಾಸಿನ ಮೂವ್ಮೆಂಟ್ ಅಂತ ಟ್ರೀಟ್ ಮಾಡ್ತೀವಿ. ಇಲ್ಲಿ ಹೆಂಗೆ ಚೆಂಡಿನಲ್ಲಿ ಈ ಚೆಂಡಲ್ಲಿ ಈ ಸೆಂಟರ್ ಅನ್ನೇ ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋದ್ವೋ, ಈ ಸೆಂಟರ್ನೇ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋದ್ವೋ, ಹಾಗೆ ಒಂದು ಕ್ರಿಕೆಟ್ ಬ್ಯಾಟ್ ಅನ್ನ ಥ್ರೋ ಮಾಡಿದ್ರೆ ನೋಡಿ, ಇದು ಒಂದು ಕ್ರಿಕೆಟ್ ಬ್ಯಾಟ್, ಇದು ಒಂದು ಕ್ರಿಕೆಟ್ ಬ್ಯಾಟ್, ಇದು ಹೀಗೆ ಇದೆ ಅಂತ ಇಟ್ಕೊಳ್ಳಿ, ಈ ತರ ಇದೆ, ಇದು ಕ್ರಿಕೆಟ್ ಬ್ಯಾಟ್, ಇದರ ಸೆಂಟರ್ ಆಫ್ ಮಾಸ್ ಇಲ್ಲೆಲ್ಲೋ ಇರುತ್ತೆ. ಸೊ ದಟ್ ಈಸ್ ದ ಪಾಯಿಂಟ್ ವೇರ್ ಎಂಟೈರ್ ಮಾಸ್ ಈಸ್ ಅಪಿಯರ್ಸ್ ಟು ಬಿ ಕಾನ್ಸಂಟ್ರೇಟೆಡ್. ಆಲ್ರೆಡಿ ಇದನ್ನ ಕಂಡುಹಿಡಿಯೋದು ಹೇಗೆ, ಸಾಲಿಡ್ ಬಾಡೀಸ್ ಅಲ್ಲಿ ಕಂಡುಹಿಡಿಯೋದು ಹೇಗೆ, ಅದೆಲ್ಲ ಸಾಕಷ್ಟು ಡಿಸ್ಕಸ್ ಮಾಡಿದೀವಿ. ಈಗ ಈ ಕ್ರಿಕೆಟ್ ಬ್ಯಾಟ್ ಅನ್ನು ನಾನು ಹೀಗೆ ಎಸಿತೀನಿ. ಹೀಗೆ ಎಸ್ದಾಗ ಏನಾಗುತ್ತೆ ಗೊತ್ತಾ, ಆ ಕ್ರಿಕೆಟ್ ಬ್ಯಾಟ್ ಕೂಡ ಪ್ಯಾರಾಬೋಲಿಕ್ ಪಾತ್ ಅಲ್ಲೇ ಟ್ರಾವೆಲ್ ಮಾಡುತ್ತೆ. ಕ್ರಿಕೆಟ್ ಬ್ಯಾಟ್ ಕೂಡ ಪ್ಯಾರಾಬೋಲಿಕ್ ಪಾತ್ ಅಲ್ಲೇ ಟ್ರಾವೆಲ್ ಮಾಡುತ್ತೆ. ಸರ್ ಫುಲ್ ಕ್ರಿಕೆಟ್ ಬ್ಯಾಟ್ ಟ್ರಾವೆಲ್ ಮಾಡುತ್ತಾ ಸರ್ ಅಂದ್ರೆ ಕ್ರಿಕೆಟ್ ಬ್ಯಾಟ್ ಹೀಗೆ ಹೋಗಿ ಹೀಗೆ ಬೀಳುತ್ತಾ ಸರ್ ಅಂದ್ರೆ ಕ್ರಿಕೆಟ್ ಬ್ಯಾಟ್ ಹೀಗೆ ಹೋಗಿ ಹೀಗೆ ಬರುತ್ತಾ ಸರ್? ಕರೆಕ್ಟ್ ಹೀಗೇನೆ ಹೋಗುತ್ತೆ. ಹೋಗ್ತಾ 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 ರೊಟೇಟ್ ಆಗಿ ಹಾಗೆ ಹಾಗೆ ಆಗಿ ಕೆಳಗಡೆ ಬರುತ್ತೆ. ನೋಡಿ, ಇಲ್ಲಿದ್ದಾಗ ದಿಸ್ ಇಸ್ ದ ಸೆಂಟರ್ ಆಫ್ ಮಾಸ್. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಸ್ವಲ್ಪ ಟಿಲ್ಟ್ ಆಗುತ್ತೆ, ಟಿಲ್ಟ್ ಆಗುತ್ತೆ. ಹಾಗೆ ಇಲ್ಲಿಗೆ ಬಂದಾಗ ಏನಾಗುತ್ತೆ, ಕ್ರಿಕೆಟ್ ಬ್ಯಾಟು ಹೀಗೆ ಅಂದ್ರೆ ನೋಡಿ ಹೆಂಗಾಗಿದೆ, ಇಲ್ಲಿದ್ದು ಹಿಂಗ್ ಟಿಲ್ಟ್ ಆಯ್ತು, ನೆಕ್ಸ್ಟ್ ಹಿಂಗ್ ಟಿಲ್ಟ್ ಆಯ್ತು, ನೆಕ್ಸ್ಟ್ ಹಿಂಗ್ ಟಿಲ್ಟ್ ಆಗುತ್ತೆ. ಸೊ ಇಲ್ಲಿಗೆ ಬಂದಾಗ ಕ್ರಿಕೆಟ್ ಬ್ಯಾಟಿನ ಪೊಸಿಷನ್ನು ಅಥವಾ ಓರಿಯೆಂಟೇಷನ್ ಹಿಂಗಿರುತ್ತೆ. ಇಲ್ಲಿಗೆ ಬಂದಾಗ ಕ್ರಿಕೆಟ್ ಬ್ಯಾಟಿನ ಓರಿಯೆಂಟೇಷನ್ ಹೀಗಿರುತ್ತೆ. ಸೊ ನಾವು ಕ್ರಿಕೆಟ್ ಬ್ಯಾಟ್ನ ಫುಲ್ ನೋಡೋದಿಲ್ಲ, ಕ್ರಿಕೆಟ್ ಬ್ಯಾಟ್ ಫುಲ್ ನೋಡೋದು ಬೇಡ, ಬರೀ ಅವುಗಳ ಸೆಂಟರ್ ಆಫ್ ಮಾಸ್ ಅನ್ನು ಮಾತ್ರ ನೋಡೋಣ. ಸೆಂಟರ್ ಆಫ್ ಮಾಸ್ ಇವಾಗ ಅದು ಪ್ಯಾರಾಬೋಲಿಕ್ ಪಾತ್ ಅಲ್ಲಿ ಹೋಗ್ತಾ ಇದೆ. ಅರ್ಥ ಆಯ್ತಾ? ಸೊ ಅಂದ್ರೆ ವೆದರ್ ಇಟ್ ಈಸ್ ಎ ಫೈನೈಟ್ ಸೈಜ್ ಆಬ್ಜೆಕ್ಟ್ ಆರ್ ನೆಗ್ಲಿಜಿಬಲ್ ಸೈಜ್ ಆಬ್ಜೆಕ್ಟ್ ಆರ್ ಎಕ್ಸ್ಟೆಂಡೆಡ್ ಬಾಡಿ, ವೆನ್ ಯು ಪ್ರೊಜೆಕ್ಟ್ ದ ಬಾಡಿ ಇನ್ ಟು ಸ್ಪೇಸ್, ದ ಸೆಂಟರ್ ಆಫ್ ಮಾಸ್ ಮೂವ್ಸ್ ಅಕಾರ್ಡಿಂಗ್ ಟು equations of motion only. It will be governed by all the equations whatever we had in a linear motion chapter. ಸರ್ ಇಲ್ಲಿ ಯಾಕೆ ಸರ್ ಇದು ಪ್ಯಾರಾಬೋಲಿಕ್ ಪಾತ್ ಅಲ್ಲಿ ಹೋಗುತ್ತೆ, ಯಾಕೆ ಸರ್ ಬೇರೆ ಪಾತ್ ಅಲ್ಲಿ ಹೋಗಬಾರ್ದು, ಹಿಂಗೆ ಸೊಟ್ಟ ಯಾಕೆ ಸರ್ ಹೋಗಬಾರ್ದು, ಈ ತರ ಕ್ವಶನ್ ಮಾಡಬೇಕು. ಅಂದ್ರೆ ಪ್ಯಾರಾಬೋಲಿಕ್ ಪಾತ್ ಯಾಕೆ ಆಗ್ಬೇಕು ಸರ್, ಈ ತರ ಒಂದು ಕ್ವಶನ್ ಅನ್ನ ಕೇಳ್ಕೊಳ್ಳೋಣ. ಯಾಕೆ ಪ್ಯಾರಾಬೋಲಿಕ್ ಪಾತ್ ಅಲ್ಲಿ ಹೋಗುತ್ತೆ? ನೋಡಿ, ನಾನು ಬ್ಯಾಟ್ ಅನ್ನ ಎಸ್ದಾಗ ಆ ಬ್ಯಾಟಿನ ಮೇಲೆ ಬೇರೆ ಯಾವ ಫೋರ್ಸಸ್ ಆಕ್ಟ್ ಮಾಡಲ್ಲ ಎಕ್ಸೆಪ್ಟ್ ಗ್ರಾವಿಟೇಷನಲ್ ಫೋರ್ಸ್. ಇದನ್ನೇ ನಾನು ನ್ಯೂಟನ್ ಸೆಕೆಂಡ್ ಲಾ ಡಿರೈವ್ ಮಾಡಿದಾಗ ಹೇಳಿದ್ದು, ಎಫ್ ನೆಟ್ ಈಸ್ ಈಕ್ವಲ್ ಟು ಎಂ ಇಂಟು ಎ
ಆಕ್ಸಿಲರೇಷನ್ ಆಫ್ ಸೆಂಟರ್ ಆಫ್ ಮಾಸ್. ಎಫ್ ನೆಟ್ ಅಂತ ಬಂದಾಗ ಬೇರೆ ಇನ್ಯಾವ ಫೋರ್ಸು ಇಲ್ಲ, ಬರೀ ಅಪ್ಲೈಡ್ ಫೋರ್ಸ್ ಅಷ್ಟೇನೆ, ಇಂಟರ್ನಲ್ ಫೋರ್ಸ್ ಅವೆಲ್ಲ ಝೀರೋ ಆಗಿದ್ದಾಗ ಮಾತ್ರ ಇಲ್ಲ ಅಪ್ಲೈ ಆಗುತ್ತೆ. ಸರಿ ಸರ್, ಇಲ್ಲಿಗೆ ಬರೋಣ ಸರ್. ಇಲ್ಲಿ ಯಾವ ಫೋರ್ಸ್ ಆಕ್ಟ್ ಮಾಡ್ತಾ ಇದೆ ಸರ್? ಇಂಟರ್ನಲ್ಲಿ ಯಾವುದು ಅಪ್ಲೈ ಮಾಡ್ತಾ ಇಲ್ಲ, ಹೊರಗಡೆಯಿಂದ ಗಾಳಿ ಬೀಸಿ ಬ್ಯಾಟ್ ಅನ್ನ ತಳ್ತಾ ಇಲ್ಲ, ಅಥವಾ ಹಿಂಗೆ ಎಸ್ದಾಗ ಅಲ್ಲಿ ಯಾರೋ ಬಂದು ಇನ್ನೂ ಸ್ವಲ್ಪ ಅದನ್ನ ಪುಷ್ ಮಾಡ್ತಾ ಇಲ್ಲ. ಅರ್ಥ ಆಗ್ತಿದೆ? ಈ ಫುಟ್ಬಾಲ್ ಆಡ್ಬೇಕಾದ್ರೆ ಸಾರಿ ವಾಲಿಬಾಲ್ ಆಡ್ಬೇಕಾದ್ರೆ ಮಾಡ್ತಾರೆ ನೋಡಿ, ವಾಲಿಬಾಲ್ ನೀವು ಹಿಂಗೆ ಥ್ರೋ ಮಾಡಿರ್ತೀರಾ, ಇನ್ನೊಬ್ಬ ಬಂದು ಅದನ್ನ ಹೊಡಿತಾನೆ. ಬ್ಯಾಸ್ಕೆಟ್ ಬಾಲ್ ಹಾಕ್ಬೇಕಾದ್ರೂ ಅಷ್ಟೇ ಹಿಂಗೆ ಹಿಂಗೆ ಅಂದ್ಕೊಂಡು ಹಿಂಗೆ ಹೋಗ್ತಿರ್ತೀರಾ, ಮತ್ತೆಲ್ಲ ಒಬ್ಬ ಬಂದು ಯಾರೋ ಹಿಂಗೆ ಪುಷ್ ಮಾಡ್ತಾನೆ. ಅವೆಲ್ಲ ಎಕ್ಸ್ಟರ್ನಲಿ ಅಪ್ಲೈಡ್ ಫೋರ್ಸಸ್. ನೀನು ಕೊಟ್ಟಂತ ಫೋರ್ಸಿನ ಜೊತೆಗೆ ಇನ್ನೂ ಒಂದು ಫೋರ್ಸ್ ಬಂದು ಆ್ಯಡ್ ಆಗ್ತಾ ಇರುತ್ತೆ. ಅಂತ ಟೈಮಲ್ಲಿ ಈ ರೂಲ್ ಎಲ್ಲ ಅಪ್ಲೈ ಆಗೋದಿಲ್ಲ. ಇಲ್ಲಿ ನೀನು ಕೊಟ್ಟಂತ ಫೋರ್ಸ್ ಅಷ್ಟೇನೆ, ಅದು ಏನು ನೀನು ಕೊಟ್ಟು ಅದು ಆಮೇಲೆ ಅದು ಗ್ರಾವಿಟೇಷನಲ್ ಫೋರ್ಸ್ ಅಷ್ಟೇನೆ ಅದ್ರ ಮೇಲೆ ಆಕ್ಟ್ ಮಾಡ್ತಿರೋದು, ನೋ ಎಕ್ಸ್ಟರ್ನಲ್ ಫೋರ್ಸ್. ಸೊ ಈ ಮೂವ್ ಆಗ್ತಿರೋ ಬಾಡಿನಲ್ಲಿ ಅಥವಾ ಈ ಚೆಂಡಿನ ಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಮಾತ್ರ ಆಕ್ಟ್ ಮಾಡ್ತಿರೋದ್ರಿಂದ ಓನ್ಲಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇರುತ್ತೆ. ಅಂದ್ರೆ ಎ ಕಾಮನ್, ದಟ್ ಈಸ್ ಆಕ್ಸಿಲರೇಷನ್ ಆಫ್ ಸೆಂಟರ್ ಆಫ್ ಮಾಸ್ ಈಸ್ ನಥಿಂಗ್ ಬಟ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. That means on the bat also it is only acceleration due to gravity. That is why it is going to travel in the parabolic path. Motion in two dimensionally ನೀವು ಆಗಲೇ ಕಲ್ತಿದ್ದೀರಾ. When a body is moving thrown into space, it will be having two velocities, horizontal, vertical. Horizontal is unaffected, vertical is affected because of gravity. That is why it moves in the parabolic path. Even here also it is affected by only gravity, therefore it moves in the parabolic path. ಗೊತ್ತಾಯ್ತಲ್ವಾ? ಈ ತರ ನೀವು ಬೇಕಾದಷ್ಟು ಎಕ್ಸಾಂಪಲ್ಸ್ ಅನ್ನು ಕೊಡಬಹುದು ಫಾರ್ ಮೋಷನ್ ಆಫ್ ಸೆಂಟರ್ ಆಫ್ ಮಾಸ್. ಈಗ ಒಂದು ಪಟಾಕಿ, ಕ್ರ್ಯಾಕರ್ ಅಥವಾ ರಾಕೆಟ್ ಅನ್ನ ಲಾಂಚ್ ಮಾಡಿದ್ದೀರಾ, ಹೋಗಿ ಮಧ್ಯದಲ್ಲಿ ಎಕ್ಸ್ಪ್ಲೋಡ್ ಆಗುತ್ತೆ. ಎಕ್ಸ್ಪ್ಲೋಡ್ ಆದ್ಮೇಲೂ ಕೂಡ ಆ ಪೀಸಸ್ಗಳೆಲ್ಲನೂ ಪ್ಯಾರಾಬೋಲಿಕ್ ಪಾತಲ್ಲೇ ಮೂವ್ ಆಗ್ತವೆ. ಆಯ್ತಾ? ಈ ತರ ಪ್ರೊವೈಡೆಡ್ ವೆನ್ ದೇರ್ ಇಸ್ ನೋ ಅದರ್ ಫೋರ್ಸಸ್ ಆಕ್ಟಿಂಗ್ ಆನ್ ಇಟ್. ಇಂಟರ್ನಲ್ ಫೋರ್ಸಸ್ ಆರ್ ನೆಗ್ಲೆಕ್ಟೆಡ್. ಇಂಟರ್ನಲ್ ಫೋರ್ಸಸ್ ಏನಾದರೂ ಇದ್ರೆ ಅವನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ. ಆಮೇಲೆ ಈಗ ರೇಡಿಯೋ ಆಕ್ಟಿವಿಟಿ ಅಂತ ಆಗುತ್ತೆ. ರೇಡಿಯೋ ಆಕ್ಟಿವಿಟಿ ಅಂದ್ರೆ ನ್ಯೂಕ್ಲಿಯಸ್ ಇದ್ಕಿದಂಗೆ ಬರ್ಸ್ಟ್ ಆಗ್ಬಿಡುತ್ತೆ. ಬರ್ಸ್ಟ್ ಆಗ್ಬಿಟ್ಟು ಅದರೊಳಗಡೆಯಿಂದ ಆಲ್ಫಾ ಪಾರ್ಟಿಕಲ್, ಬೀಟಾ ಪಾರ್ಟಿಕಲ್, ಗಾಮಾ ರೇಸ್ ಅಂತೆಲ್ಲ ಹೊರಗಡೆ ಚಿಮ್ಮಿ ಬಿಡ್ತವೆ. ಆ ಚಿಮ್ಮಿದಾಗ ಒಳಗಡೆ ಆಗೋ ಫೋರ್ಸ್ ಇಂಟರ್ನಲ್. ಆ ಇಂಟರ್ನಲ್ ಫೋರ್ಸ್ ಅನ್ನ ನೆಗ್ಲೆಕ್ಟ್ ಮಾಡಿದ್ರೆ ಸೊ ಹೊರಗಡೆ ಬರುವಂಥ ಪಾರ್ಟಿಕಲ್ಸ್ ಡೆಫಿನೆಟ್ಲಿ ದೇ ಒಬೇ ದಿಸ್ ರೂಲ್ ಓನ್ಲಿ. ಆಯ್ತಾ? ಅಂದ್ರೆ ಸೆಂಟರ್ ಆಫ್ ಮಾಸ್ನ, ಮೋಷನ್ ಆಫ್ ಸೆಂಟರ್ ಆಫ್ ಮಾಸ್ನ ಒಬೇ ಮಾಡ್ತವೆ. ಇರ್ಲಿ. ಸೊ ಇದು ಎಕ್ಸಾಂಪಲ್ಸ್. ಸೆಂಟರ್ ಆಫ್ ಮಾಸಿನ ಮೋಷನ್ಗೆ ಒಂದು ಎಕ್ಸಾಂಪಲ್ ಕೊಡಿ ಅಂತಂದ್ರೆ ಕ್ರಿಕೆಟ್ ಬ್ಯಾಟ್ ಥ್ರೋನ್ ಇನ್ ಟು ಸ್ಪೇಸ್, ಇಟ್ಸ್ ಅ ಸೆಂಟರ್ ಆಫ್ ಮಾಸ್ ಮೂವ್ಸ್ ಇನ್ ಪ್ಯಾರಾಬೋಲಿಕ್ ಪಾತ್ ಅಂತ ಅಷ್ಟು ಹೇಳಿ ಸಾಕು. ಓಕೆ, ಇಷ್ಟ ಆದ್ಮೇಲೆ ಈಗ ನೋಡಿ ಲೀನಿಯರ್ ಮೋಷನ್ ಅಲ್ಲಿ ಮಾಸ್ ಇದೆ, ಇಲ್ಲೂ ಮಾಸ್ ಇದೆ ಅಂತ ಹೇಳಿದೆ, ಅಲ್ಲಿ ಆಕ್ಸಿಲರೇಷನ್ ಇದೆ, ಇಲ್ಲೂ ಆಕ್ಸಿಲರೇಷನ್ ಇದೆ ಅಂತ ಹೇಳಿದೆ. ಹೌದಲ್ವಾ? ಹಂಗೆ ಕಂಪೇರ್ ಮಾಡ್ಕೊಂಡು ಬನ್ನಿ. ಈ ನೆಕ್ಸ್ಟ್ ಬರೋದೇನು? ಮೊಮೆಂಟಮ್. ಲೀನಿಯರ್ ಮೋಷನ್ ಅಲ್ಲಿ ಲೀನಿಯರ್ ಮೊಮೆಂಟಮ್ ಇದೆ. ಈವನ್ ಸೆಂಟರ್ ಆಫ್ ಮಾಸ್ಗೂ ಕೂಡ ಲೀನಿಯರ್ ಮೊಮೆಂಟಮ್ ಇದೆ. ಸರ್ ನೀವೇನೋ ರೊಟೇಷನಲ್ ಮೋಷನ್ ಬಗ್ಗೆ ಅಲ್ವಾ ಮಾತಾಡ್ತಿರೋದು? ಹೌದಪ್ಪ, ರೊಟೇಷನಲ್ ಮೋಷನ್ ಅದನ್ನ ಆಮೇಲೆ ನೋಡೋಣ. ಈಗ ಸದ್ಯಕ್ಕೆ ಸೆಂಟರ್ ಆಫ್ ಮಾಸ್ಗೂ ಪಾಯಿಂಟ್ ಮಾಸ್ಗೂ ಕಂಪೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪಾಯಿಂಟ್ ಮಾಸ್ಗೆ ನಮಗೆ ಲೀನಿಯರ್ ಮೊಮೆಂಟಮ್ ಇದ್ದಂಗೆ ಸೆಂಟರ್ ಆಫ್ ಮಾಸ್ಗೂ ಲೀನಿಯರ್ ಮೊಮೆಂಟಮ್ ಇದೆ. ಸೊ ನೆಕ್ಸ್ಟ್ ಹೆಡ್ಡಿಂಗ್ ಬಂದ್ಬಿಟ್ಟು ಲೀನಿಯರ್ ಮೊಮೆಂಟಮ್ ಆಫ್ ಸೆಂಟರ್ ಆಫ್ ಮಾಸ್. ಲೀನಿಯರ್ ಮೊಮೆಂಟ್ ಆಫ್ ಸೆಂಟರ್ ಆಫ್ ಮಾಸ್ ಅನ್ನ ಕಂಡುಹಿಡಿಯೋಣ. ನೋಡಿ, ಹಿಂದಿನ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೆ, ಈ ಒಂದು ಡಿರೈವೇಶನ್ ಅನ್ನ ಮಾಡಿದೆ. ಅಂದ್ರೆ ಈ ಈಕ್ವೇಶನ್ ಡಿರೈವೇಶನ್ ಅನ್ನ ಮಾಡಿದೆ. ಅಲ್ಲಿ ಬರೀತಾ ನಾನೇನ್ ಮಾಡಿದೆ, ಎಂ ಇಂಟು ಆರ್ ದಟ್ ಈಸ್ ಈಕ್ವಲ್ ಟು ಸಿಗ್ಮಾ ಎಂ ಐ ಆರ್ ಐ. ನೆನಪಿದೆಯಾ? ಅಂದ್ರೆ ಸೆಂಟರ್ ಆಫ್ ಮಾಸಿನ ಈಕ್ವೇಶನ್. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಎಂ ಇಂಟು ಡಿ ಆರ್ ಬೈ ಡಿ ಟಿ ಈಸ್ ಈಕ್ವಲ್ ಟು, ಆಯ್ತಾ, ಇದು ಎಂ ಒನ್ ಡಿ ಆರ್ ಒನ್ ಬೈ ಡಿ ಟಿ ಒನ್ ಪ್ಲಸ್ ಎಂ ಟು ಡಿ ಆರ್ ಟು ಬೈ ಡಿ ಟಿ ಟು ಪ್ಲಸ್ ಎಟ್ಸೆಟ್ರಾ ಅಂತ ಬರ್ಕೊಂಡು ಹೋಗಿದೆ. ಈಗ m into dr by dt, dr by dt is nothing but v of center of mass, that is equal to m1 ಇದು v1 ಆಗುತ್ತೆ ಪ್ಲಸ್ m2 v2 ಆಗುತ್ತೆ ಎಟ್ಸೆಟ್ರಾ. ಗೊತ್ತಾಯ್ತಾ? ಸೊ ದಟ್ ಈಸ್ m into v common is nothing but momentum of the center of mass, that is equal to p1, that is one particle momentum. ಈಗ ಕ್ರಿಕೆಟ್ ಬ್ಯಾಟ್ ಅಂತ ತಗೊಂಡ್ರೆ ಈ ಪಾರ್ಟಿಕಲಿನ ಮೊಮೆಂಟಮು, ಈ ಪಾರ್ಟಿಕಲಿನ ಮೊಮೆಂಟಮು, ಈ ಪಾರ್ಟಿಕಲಿನ ಮೊಮೆಂಟಮ್, ಆ ಥರ p1 ಪ್ಲಸ್ p2 ಪ್ಲಸ್ p3 ಎಟ್ಸೆಟ್ರಾ. ಗೊತ್ತಾಯ್ತಾ? ಸೊ ಸೆಂಟರ್ ಆಫ್ ಮಾಸ್ಗೆ ಮೊಮೆಂಟಮ್ ಇದೆ. ಆ ಲೀನಿಯರ್ ಮೊಮೆಂಟಮ್ ಬಂದು ಇಟ್ ಈಸ್ ವೆಕ್ಟರ್ ಸಮ್ ಆಫ್ ಇಂಡಿವಿಜುವಲ್ ಲೀನಿಯರ್ ಮೊಮೆಂಟಮ್ಸ್. So P com ಅಂದ್ರೆ P of center of mass is equal to m into V center of mass. ಅರ್ಥ ಆಯ್ತಾ? ಈಗ ನ್ಯೂಟನ್ ಸೆಕೆಂಡ್ ಲಾನ ಅಂದ್ರೆ ಇದನ್ನು ಕಂಬೈನ್ ಮಾಡ್ಕೊಳ್ಳೋಣ.
ನ್ಯೂಟನ್ ಸೆಕೆಂಡ್ ಲಾ ಆಕ್ಚುಲಿ ಏನು ಹೇಳುತ್ತೆ, ಎಫ್ ನೆಟ್ ಈಸ್ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂತ. ಅಪ್ಲೈಡ್ ಫೋರ್ಸ್ ಕಾಸಸ್ ಚೇಂಜ್ ಇನ್ ದ ಮೊಮೆಂಟಮ್. ಸೊ ಇಲ್ಲಿ ಮೊಮೆಂಟಮ್ ಆಫ್ ಇಂಡಿವಿಜುವಲ್ ಪಾರ್ಟಿಕಲ್ ಅಲ್ಲ, ಮೊಮೆಂಟಮ್ ಆಫ್ ಸೆಂಟರ್ ಆಫ್ ಮಾಸ್. ಸೆಂಟರ್ ಆಫ್ ಮಾಸ್ ವಿದ್ಯಾರ್ಥಿಗಳೇ, ಸೆಂಟರ್ ಆಫ್ ಮಾಸ್ ಅಂದ್ರೆ ಅದೇನೋ ಸಪರೇಟ್ ಆಗಿ ಅದೇನೋ ಒಂಥರ ಅಂತ ಅಂದ್ಕೋಬೇಡಿ, ಅದು ಒಂದು ಆಬ್ಜೆಕ್ಟ್ ಅಷ್ಟೇನೆ. ಈ ಆಬ್ಜೆಕ್ಟ್ ಅಷ್ಟೇನೆ, ಫುಲ್ ಆಬ್ಜೆಕ್ಟಿಗೆ ಬರೆಯೋ ಬದಲಿಗೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಬರೀತಾ ಇದೀವಿ. ಎಂಟೈರ್ ಮಾಸ್ ಆ ಜಾಗದಲ್ಲಿ ಇದೆ ಅಂತ ಅಂದ್ಕೊಂಡು ಆ ತರ ಭಾವಿಸ್ಕೊಂಡು ಬರೀತಾ ಇದೀವಿ. ಭಾವಿಸ್ಕೊಳ್ಳೋದಲ್ಲ, ಅದು ಆಕ್ಚುಲಿ ಅಲ್ಲೇ ಆಕ್ಟ್ ಮಾಡ್ತಾ ಇರುತ್ತೆ. ಆಯ್ತಾ? ಸೊ ಮೊಮೆಂಟಮ್ ಆಫ್ ದ ಪೆನ್ ಅಂತ ಹೇಳಲ್ಲ ಇವಾಗ, ಮೊಮೆಂಟಮ್ ಆಫ್ ದ ಸೆಂಟರ್ ಆಫ್ ಮಾಸ್ ಆಫ್ ದ ಪೆನ್ ಅಂತ ಹೇಳಬೇಕು. ಐ ಹೋಪ್ ಯು ಗಾಟ್ ಇಟ್. ಆಯ್ತಾ? ಸೊ ಈ ತರ ಬಂತು. ಸಪೋಸ್ ಇಫ್ ದೇರ್ ಇಸ್ ನೋ ಎಕ್ಸ್ಟರ್ನಲ್ ಫೋರ್ಸ್, ಈ ಪೆನ್ನಿನ ಮೇಲೆ ಬೇರೆ ಯಾವ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟ್ ಮಾಡ್ತಿಲ್ಲ, ಸುಮ್ಮನೆ ನಾನು ಹಿಂಗೆ ಬಿಟ್ಬಿಡ್ತೀನಿ, ನೆಲಕ್ಕೆ ಬೀಳುತ್ತೆ, ಓನ್ಲಿ ಗ್ರಾವಿಟೇಷನಲ್ ಫೋರ್ಸ್. ಅವಾಗ ಏನಾಗುತ್ತೆ, ನೆಟ್ ಫೋರ್ಸ್ is 0, that is equal to dPOM, that is differentiation of P com ಅಂದ್ರೆ center of mass by dt. ಅಂದ್ರೆ differentiation ಅಂದ್ರೆ rate of change of momentum is 0, ಅಂದ್ರೆ momentum change ಆಗಲ್ಲ. ಅಂದರೆ center of mass ಇನ momentum constant. ಅದರ ಅರ್ಥ ಏನು, before you drop the pen, after you drop the pen, momentum will be same. It is as if you are dropping a marble, as if you are dropping a stone, as if you are dropping a wooden piece. ಅದು ಇಲ್ಲಿದ್ದಾಗ ಎಷ್ಟು ಮೊಮೆಂಟಮ್ ಇತ್ತು, ನೆಲಕ್ಕೆ ಟಚ್ ಆದಾಗಲೂ ಅಷ್ಟೇ ಮೊಮೆಂಟಮ್ ಇದೆ. ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ. ಅಂದರೆ ಫೈನಲ್ ಮೊಮೆಂಟಮ್ ಈಸ್ ಈಕ್ವಲ್ ಟು ಇನಿಷಿಯಲ್ ಮೊಮೆಂಟಮ್. ಇದು ನಿಜ ಆಗಬೇಕು ಅನ್ನೋದಾದ್ರೆ ಇಂಟರ್ನಲ್ ಫೋರ್ಸಸ್ ಎಲ್ಲ ನೆಗ್ಲಿಜಿಬಲ್ ಆಗಬೇಕು. ಒಳಗಡೆ ಏನೇ ಬದಲಾವಣೆ ಆಗಿ ಬಂದರೂ ಕೂಡ ಅದರಿಂದ ಏನು ತೊಂದರೆ ಇಲ್ಲ. ಹೊರಗಡೆಯಿಂದ ಎಕ್ಸ್ಟರ್ನಲ್ ಫೋರ್ಸ್ 0 ಆದಾಗ ಟೋಟಲ್ ಮೊಮೆಂಟಮ್ 0 ಆಗುತ್ತೆ. ಈಗ ನೋಡಿ, ಒಂದು ತೆಂಗಿನಕಾಯಿ ಇದೆ ಅಂತ ಇಟ್ಕೊಳ್ಳಿ, ಹೀಗೆ ತೆಂಗಿನಕಾಯಿ ಇದೆ ಅಂತ ಇಟ್ಕೊಳ್ಳಿ. ಇದ್ರ ಒಳಗಡೆಗೆ ಏನೋ ಮಾಡಿ ನೀವು ಒಂದು ಪಟಾಕಿ ಇಟ್ಬಿಟ್ಟಿದ್ದೀರಾ ಅಂತ ಅನ್ಕೊಳ್ಳೋಣ. ಪಟಾಕಿ ಇಟ್ಟಿದ್ದೀರಾ, ತೆಂಗಿನಕಾಯಿ ರೆಸ್ಟ್ ಅಲ್ಲಿ ಇದೆ ಅಂದ್ರೆ ಟೋಟಲ್ ಮೊಮೆಂಟಮ್ 0 ಇನಿಷಿಯಲಿ. ಪಟಾಕಿ ಎಕ್ಸ್ಪ್ಲೋಡ್ ಆಗುತ್ತೆ. ಎಕ್ಸ್ಪ್ಲೋಡ್ ಆದಾಗ ಈ ತೆಂಗಿನಕಾಯಿ 3 ಭಾಗ ಆಗುತ್ತೆ ಅನ್ಕೊಳ್ಳಿ. ಈ ತರ ಒಂದು ಭಾಗ, ಇದೊಂದು ಭಾಗ, 1 2 3 ಭಾಗ ಆಗುತ್ತೆ ಅನ್ಕೊಳ್ಳಿ. ಭಾಗ ಆಗಿ ಇವೆಲ್ಲ ಚೆಲ್ಲಾಪಿಲ್ಲಿ ಆಗ್ತವೆ, ದಿಕ್ಕಾಪಾಲಾಗಿ ಸ್ಕ್ಯಾಟರ್ ಆಗ್ತವೆ. ಆದಾಗಲೂ ಅವಕ್ಕೆ ಮೊಮೆಂಟಮ್ ಇರುತ್ತೆ. ಇದರ ಮೊಮೆಂಟಮ್ಮೇ ಸಪರೇಟ್ ಆಗಿ ಕಂಡಿಡಿರಿ, ಇದನ್ನೇ ಕಂಡಿಡಿರಿ, ಮೂರನ್ನು ಆ್ಯಡ್ ಮಾಡಿ ಡೆಫಿನೆಟ್ಲಿ ಯು ವಿಲ್ ಗೆಟ್ ಇಟ್ ಆಸ್ 0. ಯಾಕೆ? ಬಿಗಿನಿಂಗ್ ಅಲ್ಲಿ 0 ಇತ್ತು, ಆಫ್ಟರ್ ದಿ ಎಕ್ಸ್ಪ್ಲೋಷನ್ ಆಲ್ಸೋ 0 ಬಂತು. ಅಂದ್ರೆ ಇನಿಷಿಯಲ್ ಮೊಮೆಂಟಮ್ ಈಸ್ ಈಕ್ವಲ್ ಟು ಫೈನಲ್ ಮೊಮೆಂಟಮ್ ಅನ್ನೋದು ಇಲ್ಲಿ ಪ್ರೂವ್ ಆಗುತ್ತೆ. ಇದನ್ನು ನ್ಯೂಮರಿಕಲ್ ಪ್ರಾಬ್ಲಮ್ ತರ ತಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡೋಣ. ಇದು ಎಷ್ಟು ವೆಲಾಸಿಟಿನಲ್ಲಿ ಹೋಗುತ್ತೆ, ಇದು ಎಷ್ಟು ವೆಲಾಸಿಟಿಲಿ ಹೋಗುತ್ತೆ, ಇದು ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ, ಅದರ ಮಾಸ್ಗಳೇನು, ಬಿಗಿನಿಂಗ್ ಅಲ್ಲಿ ತೆಂಗಿನಕಾಯಿ ಮಾಸ್ ಎಷ್ಟಿತ್ತು, ಇವನ್ನೆಲ್ಲ ಹಾಕಿ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಯು ಡಿಯರ್ ಸ್ಟೂಡೆಂಟ್ಸ್, ಲೀನಿಯರ್ ಮೊಮೆಂಟಮ್ ಅನ್ನೋದು ಸೆಂಟರ್ ಆಫ್ ಮಾಸ್ಗೂ ಇದೆ. ಲೀನಿಯರ್ ಮೊಮೆಂಟಮ್ ಅನ್ನ ಎಫ್ ನೆಟ್ ಅಲ್ಲಿ ಹೇಳ್ಬೋದು. ಲೀನಿಯರ್ ಮೊಮೆಂಟಮ್ ಇನ್ ದ ಕೇಸ್ ಆಫ್ ಸೆಂಟರ್ ಆಫ್ ಮಾಸ್ ಅಲ್ಲೂ ಕೂಡ ಕನ್ಸರ್ವೇಷನ್ ಲಾ ಅಪ್ಲೈ ಆಗುತ್ತೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಈಸ್ ಅಪ್ಲಿಕಬಲ್ ನಾಟ್ ಓನ್ಲಿ ಫಾರ್ ಪಾಯಿಂಟ್ ಆಬ್ಜೆಕ್ಟ್, ಈವನ್ ಫಾರ್ ಅನ್ ಎಕ್ಸ್ಟೆಂಡೆಡ್ ಬಾಡಿ ಆಲ್ಸೋ. Got it? So this is about linear momentum and conservation of linear momentum of center of mass. So ಈಗ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವೆಕ್ಟರ್ ಪ್ರಾಡಕ್ಟ್ಸ್ ನ ಪ್ರಾಪರ್ಟೀಸ್ ಬಗ್ಗೆ ಹೇಳಿ, ಇನ್ನು ಮುಂದೆ ಬೇರೆ ಏನೇನು ಇದೆಯೋ ಈ ಸೆಂಟರ್ ಆಫ್ ಮಾಸ್ ಮತ್ತೆ ರೊಟೇಷನಲ್ ಮೋಷನ್ ಸಂಬಂಧಪಟ್ಟಂಗೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ಶೇರ್ ಯುವರ್ ಕಾಮೆಂಟ್ಸ್. ದಯವಿಟ್ಟು ನಿಮ್ಮ ಕಾಮೆಂಟ್ಸ್ ಅನ್ನ ಹೇಳಿ. ಆಮೇಲೆ ಇದ್ರ ನೋಟ್ಸ್ ಅನ್ನ ನಾನು ಇನ್ನು ಮುಂದೆ ಶೇರ್ ಮಾಡ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಪ್ಲೀಸ್ ಸೆಂಡ್ ಯುವರ್ ಕಾಮೆಂಟ್ಸ್. ಥ್ಯಾಂಕ್ ಯು ವೆರಿ ಮಚ್.